ಆತ್ಮೀಯ ಬಂಧುಗಳೇ, ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಕಳೆದ ಸುಮಾರು 1 ದಶಕಗಳಿಂದ ನಾಡಿನಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕಳೆದ ವರ್ಷ ಧರ್ಮಸ್ಥಳ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರ ದಿವ್ಯಹಸ್ತದಿಂದ ಈ ಪ್ರತಿಷ್ಠಾನವು ಲೋಕಾರ್ಪಣೆಗೊಂಡ ಬಳಿಕ ಇದೀಗ ಇಲ್ಲಿಗೆ ಧರ್ಮಸ್ಥಳ ಡಿ ಹರ್ಷೇಂದ್ರ ಕುಮಾರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಈ ಚಿಕ್ಕ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಪ್ರತಿಷ್ಠಾನದ ಅಧ್ಯಕ್ಷರು ಕೂಡ ಆಗಿರುವಂತಹ ಸಿರಿಬಾಗಿಲು ರಾಮಕೃಷ್ಣಮಯ್ಯ ಅವರು. ಆರಾಧ್ಯ ಮಹಾಗಣಪತಿ ದೇವರನ್ನು, ಮಂಜುನಾಥ ಸ್ವಾಮಿಯನ್ನು, ಸ್ಥಳ ದೇವರನ್ನು ಸ್ತುತಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸಿ, ಆದರಣೀಯ ಬಂಧುಗಳೇ, ಸಿರಿಬಾಗಿಲು ಪ್ರತಿಷ್ಠಾನ ಆಯೋಜಿಸಿ ಕಾರ್ಯಕ್ರಮಗಳ ಜೊತೆಗೆ ಈ ಸಾಂಸ್ಕೃತಿಕ ಭವನ ಈ ಹಿಂದೆ ಲೋಕಾರ್ಪಣೆಗೊಂಡಿದೆ. ಬಹಳ ಸಂತೋಷದ ವಿಷಯ ಅಂದರೆ ನನ್ನ ಆರಾಧ್ಯ ದೇವರುಗಳೆಲ್ಲರೂ ಇಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ. 3 ವರ್ಷ ಆರಾಧ್ಯ ಮಹಾಗಣಪತಿ ದೇವರು ಇಲ್ಲಿ ಚಿತ್ತೈಸಿ ಅವರ ಸೇವೆಯನ್ನು ಮಾಡುವ ಯೋಗ ಭಾಗ್ಯ ನಮಗೆ ಬಂತು. ಪ್ರತಿಷ್ಠಾನ ಆರಂಭವಾಗಿ ಲೋಕಾರ್ಪಣೆಯನ್ನು ನಡೆನಾಡುವ ಮಂಜುನಾಥ ನಮ್ಮ ಪೂಜ್ಯ ಕಾವಂದರು ದಿವ್ಯ ಹಸ್ತದಿಂದ ಇದು ಲೋಕಾರ್ಪಣೆಗೊಂಡಿದೆ. ಆ ನಂತರ ನನ್ನ ಒಡೆಯ 35 ವರ್ಷ ಯಕ್ಷಗಾನ ಸೇವೆಯಲ್ಲಿ ನಾನು ಏನಾದರೂ ಮಾಡಿದ್ದೆ ಅದಕ್ಕೆ ಕಾರಣೀಕರ್ತರಾದ ನನ್ನ ದನಿಗಳು ಇಂದು ಚಿತ್ತೈಸಿದ್ದಾರೆ. ಅವರಿಗೆ ಪ್ರತಿಷ್ಠಾನ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಕಿಶನ್ ಹೆಗ್ಡೆಯವರು 6 ಮೇಳಗಳ ಯಜಮಾನರಾಗಿದ್ದು ಯಕ್ಷಗಾನ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತಹ ಶ್ರೀ ಕಿಶನ್ ಹೆಗ್ಡೆಯವರು ಇಂದು ನಮ್ಮ ಪ್ರತಿಷ್ಠಾನಕ್ಕೆ ಆಗಮಿಸಿದ್ದಾರೆ. ಕಳೆದ ವರ್ಷವೂ ಕೂಡ ಆಗಮಿಸಿದ್ದರು. ಅವರನ್ನು ಪ್ರತಿಷ್ಠಾನ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದು ದಂಪತಿ ಸಮೇತರಾಗಿ ಬಂದಿದ್ದಾರೆ. ವಿಶೇಷ ಈ ದಿವಸ ದಂಪತಿಗಳಿಬ್ಬರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ಇಂದಿನ ಈ ಕಾರ್ಯಕ್ರಮಕ್ಕೆ ಮದೂರು ಮಹಾಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾದ ಜಯದೇವ ಖಂಡಿಗೆಯವರು ನಮ್ಮ ಜೊತೆಗಿದ್ದಾರೆ. ಪ್ರತಿಷ್ಠಾನ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಪ್ರತಿಷ್ಠಾನದ ಖಜಾಂಜಿಯಾಗಿರುವ ಲಕ್ಷ್ಮೀನಾರಾಯಣ ತಂತ್ರಿ ಕಾವು ಮಠ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ 2 ಮಾತಿಂದ ವಿರಮಿಸ್ತೇನೆ. ನಮಸ್ತೆ. ಮೇಯ ಬಂಧುಗಳೇ, ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದಲ್ಲಿ ಅನೇಕ ವರ್ಷಗಳಿಂದ ಇಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿದೆ. ಇವತ್ತು ಇಲ್ಲಿಗೆ ಆಗಮಿಸಿರುವಂಥ ಧರ್ಮಸ್ಥಳ ಮೇಳದ ಯಜಮಾನರು ಹಾಗೆಯೇ ಎಲ್ಲ ಸಂಸ್ಥೆಗಳ ವ್ಯವಸ್ಥಾಪಕರು ಆಗಿರುವಂಥ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಅವರಿಗೆ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಪರವಾಗಿ ಒಂದು ಕಿರು ಗೌರವವನ್ನು ನೀಡುವುದಕ್ಕಾಗಿ ಗಾನಾರ್ಚನೆಯ ಮೂಲಕ ಗೌರವ ನಮನವನ್ನು ಸಲ್ಲಿಸಬೇಕು ಎಂಬುದಾಗಿ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರು ಆಗಿರುವಂಥ ರಾಮಕೃಷ್ಣಮಯ್ಯ ಹಾಗೂ ಸುಮಿತ್ರಾಮಯ್ಯ ದಂಪತಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ಸಲ್ಲಿಸುವಂತಹ ಮಾನಪತ್ರ ಗಾನದ ಮೂಲಕ ಇದೆ. ಅದನ್ನು ಭಾಗವತರು ಇದೀಗ ವಾಚಿಸಿ ಸಮರ್ಪಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದೆ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕಾಸರಗೋಡು ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಇವರಿಗೆ ಗೌರವ ಗಾನ ನಮನ. ಸ್ವಾಗತವು ನಮ್ಮೊಡೆಯರಿಗೆ ಸಿರಿಬಾಗಿಲಿನ ಸಂಸ್ಕೃತಿಯ ಭವನಗೆ, ಸ್ವಾಗತವು ಶ್ರೀ ಪಾರ್ಥಿ ಸುಬ್ಬನ ಹೃದಯವಗ ಭೂವಿಗೆ, ಯೋಗ ಒದಗಿತು ಮಾನ್ಯರ ನಿಮ್ಮ ಗಮನದಿ, ಧನ್ಯನ ಶಿರಬಾಗಿ ನಮಿಸುತ್ತ ಮಾನಿಸುವೆ
ನಮ್ಮೂರ ಪ್ರೀತಿದು ಶಿಕ್ಷಣವು ಕೃಷಿ ಸಂಸ್ಕೃತಿಯ ಸಿರಿ ಯಕ್ಷಗಾನದ ಕಲೆಗೆ ಬಲತರ ಅಕ್ಷತೆಯ ನೀಡಿರುವ ತಾಣವು ಕುಡುಮದ ನಿಲವು ದಕ್ಷತೆಯ ಯಜಮಾನ ನಮ್ಮಿ ಕಕ್ಷೆ ಕೂಡ್ಲಿನ ಸಿರಿಬಾಗಿಲು ಲಕ್ಷದಿಂದಾಗಮಿಸಿ ಹರಸಿದ ಸುದಿನವೀ ದಿನವೂ ನೆರಳ ನೀಡುತ್ತ ಪೊರೆವ ಕ್ಷೇತ್ರದ ಹಿರಿತನಗೆ ತಲೆವಾಗಿ ನಮ್ಮಯ ಸಿರಿಯ ಬಾಗಿಲಿನೊಡೆಯ ಮಹದೇವನಲಿ ಬೇಡುವೆವು ಸ್ಥಿರತೆ ಮಾನ್ಯತೆ ನಿರತ ನೆಮ್ಮದಿ ಕರುಣಿಸುತ್ತ ಬಾಳಿನಲಿ ನಿತ್ಯದಿ ಪೊರೆಯಲೆಂಬ ಹರಕೆ ಮದವೂರೊಡೆಯ ಗಣಪನಲಿ ಪೂಜ್ಯರಿಗೆ ಗೌರವ ಗಾನ ನಮನ. ಮಾನ ಪತ್ರದ ಜೊತೆಯಲ್ಲಿ ಫಲಪುಷ್ಪ ಹಾಗೂ ಶಾಲು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಪರವಾಗಿ ಶ್ರೀಯುತ ಮುಖೇಶ್ ಅವರು ಬಂದು ತಮ್ಮ ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಂಜುನಾಥ ನಮಃ. ಸಿರಿಬಾಗಿಲು ಪ್ರತಿಷ್ಠಾನದ ವ್ಯವಸ್ಥಾಪಕರಾದ ನಮ್ಮ ಯಕ್ಷಗಾನದ ಮೇರು ಕಲಾವಿದ ಮೇರು ಭಾಗವತ ರಾಮಕೃಷ್ಣ ಮಯ್ಯ ಮತ್ತು ಅವರ ಕುಟುಂಬಸ್ಥರೇ, ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ಆತ್ಮೀಯ ಗೆಳೆಯ 6 ಮೇಳಗಳ ಯಜಮಾನರಾದ ಕಿಶನ್ ಹೆಗಡೆಯವರೇ, ಶ್ರೀಮತಿ ಕಿಶನ್ ಹೆಗಡೆಯವರೇ, ಇವತ್ತು ನಮ್ಮ ಮಧೂರು ಕ್ಷೇತ್ರದ ಈ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯವರಾದ ಜಯದೇವ ಖಂಡಿಗೆಯವರೇ ಮತ್ತು ಸಿರಿಬಾಗಿಲು ಪ್ರತಿಷ್ಠಾನದ ಎಲ್ಲ ಅಭಿಮಾನಿಗಳೇ ಮತ್ತು ಗ್ರಾಮಾಭಿವೃದ್ಧಿಯ ಎಲ್ಲ ಕಾರ್ಯಕರ್ತರೇ, ಇದು ಅಚಾನಕ್ ಕಾರ್ಯಕ್ರಮ, ಏನು ತಯಾರಿ ಮಾಡಿ ಮಾತಾಡುವ ಕಾರ್ಯಕ್ರಮ ಅಲ್ಲ. ನಾವು ಎಡನೀರು ಮಠಕ್ಕೆ ಚಾತುರ್ಮಾಸದ ಈ ಸಂದರ್ಭದಲ್ಲಿ ನಮ್ಮ ಗುರುಗಳು ನಮ್ಮ ಮೇಲೆ ಭಾಳ ಪ್ರೀತಿ ಇಟ್ಟು ನಮ್ಮನ್ನು ಬರಮಾಡ್ತಾರೆ ಮತ್ತು ಒಳ್ಳೆಯ ಊಟ ಕೊಡ್ತಾರೆ. ನಾನು ಮತ್ತು ಕಿಶನ್ ಹೆಗಡೆಯವರು ಪ್ಲ್ಯಾನ್ ಮಾಡಿ ನಾವು ಜೊತೆಯಾಗಿ ಹೊಂದಾಣಿಕೆ ಮಾಡಿಕೊಂಡು ಮಾತಾಡಲಿಕ್ಕೆ, ನಮಗೊಂದು ಗುರುಗಳ ಹತ್ರ ಅವರ ಹತ್ರ ಎಲ್ಲ ಮಾತಾಡಲಿಕ್ಕೆ ಸ್ವಲ್ಪ ಒಂದು ತಮಾಷೆ ಎಲ್ಲ ಮಾತಾಡುವಂಥದ್ದು. ಮತ್ತು ಒಂದು ನಮಗೂ ನಾವು ಯಾವ ಕಾರ್ಯಕ್ಷೇತ್ರದ ಒತ್ತಡದಲ್ಲಿರುವಂಥ ಸಂದರ್ಭ, ನಾವು ಇವರೆಲ್ಲ ಸೇರುವಾಗ ನಾವು ಅದನ್ನು ಮರೆತು ಬಿಡ್ತೇವೆ. ನಾವು ನಮ್ಮ ಎಲ್ರಿಗೂ ಒಂಥರ ರಿಲ್ಯಾಕ್ಸೇಷನ್ ಬೇಕು ಪ್ರತಿಯೊಂದು. ಆದರೆ ಈ ಒಂದು ನಾನು ಇಲ್ಲಿಗೆ ಬರದೇ ಸೀದಾ ಹೋಗಿದ್ದರೆ ಭಾರಿ ದೊಡ್ಡ ತಪ್ಪು ಮಾಡ್ತಿದ್ದೆ.
ನನಗೆ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತಾರೆ. ಮೈಯರು ಬಂದು ನನ್ನ ಹತ್ರ ತಲೆ ಹೀಗೆ ಎಲ್ಲ ಮಾಡಿಕೊಂಡು 3 ದಿವಸ ರಜೆ ಬೇಕು ಅಂತ ಹೇಳುವಾಗ ಸ್ವಲ್ಪ ಬಿಸಿ ಆಗ್ತಿತ್ತು. ಎಂಥದ್ದು ಇವ್ರದ್ದು ಸಿರಿಬಾಗಿಲದ್ದು ಪ್ರತಿಷ್ಠಾನದ್ದು ಮುಗಿಯುವುದಿಲ್ಲ, ಎಂಥದ್ದಿದ್ದು ಅಂತ. ಆದರೆ ಅಷ್ಟು ರಜೆ ಕಡಿಮೆ ಮಾಡಿ ನೀವು ಮಾಡಿದ್ದು ಅದ್ಭುತ. ನಿಮ್ಮನ್ನು ಹೊಗಳಬೇಕು ಅಂತ ಏನಿಲ್ಲ ನನಗೆ, ಆದರೆ ಮಾಡಿದ ಕೆಲಸವನ್ನು ನಾವು ಅದನ್ನು ಸರಿಯಾಗಿ ಸಂತೋಷ ಮಾಡಿ ಹೇಳದಿದ್ದರೆ ಅದು ನನ್ನ ಮನಸ್ಸು ಮತ್ತು ನಾನು ಮಾಡಿದ ವಂಚನೆ ಅಂತ ಆಗ್ತದೆ. ನಾನು ಇಲ್ಲಿಗೆ ಬಂದು ಮೇಲೆ ಇದೆಲ್ಲ ನೋಡುವಾಗ ಫಸ್ಟ್ ಫ್ಲೋರಿಗೆ ಹೋದಾಗ ಎಂಥದಪ್ಪ ಇದು ಅಂತ. ಆದರೆ ಮ್ಯೂಸಿಯಂ ನೋಡುವಾಗ ನಾನು ಒಂದೇ ಮಾತು, ನಾನು ಕಿಶನರಿಗೆ ಇದೊಂದು ಆಶ್ಚರ್ಯ ಅಲ್ಲ, ನನ್ನ ಬಾಯಿಂದ ಉದ್ಗಾರ ಬಂತು, ಅದ್ಭುತ ಅಂಥೇಳಿ. ಯಾಕೆಂದರೆ ನಾನು ಇಂಥ ಡ್ರೆಸ್ಸುಗಳನ್ನೆಲ್ಲ ತುಂಬ ಮಾಡಿಸ್ತಾ ಇರ್ತೇನೆ ಧರ್ಮಸ್ಥಳದಲ್ಲಿ. ಆದರೆ ಆ ಒಂದು, ಯಾಕೆಂದರೆ ಅವರು ಸ್ವತಃ ಭಾಗವತರಾದ್ದರಿಂದ ಅದನ್ನು ಕರೆಕ್ಟಾಗಿ ಜೋಡಿಸಿದ್ದಾರೆ, ಎಲ್ಲ ಇದು ಮಾಡ್ತಾ ಹೋಗಿದ್ದಾರೆ. ಅದಕ್ಕೆ ನಮ್ಮ ಕಿಶನ್ ಹೆಗಡೆಯವರು ಒಂದು ಸ್ವಲ್ಪ ಅದನ್ನು ಸೇರಿಸಿದರು, ಅತ್ಯ ಅದ್ಭುತ ಅಂಥೇಳಿ. ಏನೋ ಅತ್ಯ ಅದ್ಭುತ ಏನೋ. ಅವರು ಭಾರಿ ಚಾಲು, ಯಾಕಂದರೆ ಎಲ್ಲ ನಾಮ ಹೇಳಿದ ಮೇಲೆ ಅವರು ಯಾರು ಮೇಳದ ಯಜಮಾನರಲ್ಲ, ಅದರಿಂದ ಅವರಿಗೆಲ್ಲ ತ್ರಾಸಾಗೀಸ ಎಲ್ಲ ಗೊತ್ತಿರ್ತದೆ. ಹಾಗೆ ಅದು ಭಾರಿ ಸಂತೋಷ ಆಯಿತು. ಯಾಕೆಂದರೆ ಇದು ಮನಸ್ಸು ತುಂಬಿದೆ. ನಾನು ಮೈಯರನ್ನು ಹೊಗಳುವುದು ಅಂತಲ್ಲ, ಆದರೆ ಅವರ ಎಲ್ಲರಿಂದ ಒಟ್ಟಿಗೆ ಹಣ ಸಂಗ್ರಹಣೆ ಮಾಡಿ, ಮತ್ತು ಅವರ ತಂದೆಯ ಮೇಲೆ ಭಾರಿ ಅಪಾರ ಪ್ರೀತಿ. ಯಾಕೆಂದರೆ ಈ ಥರ ತೆಂಕುತಿಟ್ಟನ್ನು ಉಳಿಸುವಂಥದ್ದು ಅದು ಭಾರಿ ಕಡಿಮೆ ಜನ. ಟೀಕೆ ಮಾಡೋದೇ ಒಂದು ದೊಡ್ಡ ಅವರ ಅಸ್ತ್ರ. ಆದರೆ ಇಲ್ಲಿ ನಿಜವಾಗಿಯೂ ಇದೊಂದು ಟೂರಿಸ್ಟ್ ಸ್ಪಾಟ್ ಆಗುವಂಥ ಸಂದರ್ಭ ಇದೆ. ಅದನ್ನು ಹೇಗೆ ಜನರಿಗೆ ತಿಳಿಯಪಡಿಸ್ತೀರಿ ಅಂತ ಹೇಳುವಂಥದ್ದು ಮುಖ್ಯ. ಯಾಕೆಂದರೆ ಎಲ್ಲ ಶಾಲೆ ಹುಡುಗರು ಬಂದು ನೋಡಿದರೆ ಅವರಿಗೆ ಅರ್ಥ ಆಗೋದಿಲ್ಲ. ಇದನ್ನು ನೋಡುವಂಥ ಅದರ ಹವ್ಯಾಸ ಮತ್ತು ಮೇಳದ ಒಂದು ವಿಷಯ ಗೊತ್ತಿದ್ದು, ತೆಂಕುತಿಟ್ಟಿನ ಬಣ್ಣಗಾರಿಕೆ ಅದರೆಲ್ಲ ಗೊತ್ತಿದ್ದು ಬಂದು ನೋಡುವುದಕ್ಕೂ, ಅದನ್ನು ನೋಡುವುದರಿಂದ ಹೆಚ್ಚು ಅದನ್ನು ಅನುಭವಿಸಬೇಕು, ಅದು ಭಾರಿ ಮುಖ್ಯ. ನೋಡೋದು ಕಣ್ಣಲ್ಲಿ ಹೀಗೆ ನೋಡ್ತೇವೆ ನಾವು, ಆದರೆ ಅದನ್ನು ನೋಡಿ ಅದನ್ನು ಅನುಭವಿಸೋದು ಉಂಟಲ್ಲ, ಅದು ಭಾರಿ ದೊಡ್ಡ ಇದು. ನಮ್ಮ ಮೈಯರು ನಮ್ಮ ಮೇಳದ 35 ವರ್ಷ ಕ್ಷೇತ್ರದ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಸೇವೆ ಮಾಡಿದ್ದಾರೆ. ಅದು ನಾನು ಅವರನ್ನು, ಗಿರೀಶ ಇದ್ದಾನೆ ನಮ್ಮ ಎದುರು, ಅವನು ಮೇಳದ ಮ್ಯಾನೇಜರ್ ಆಗಿದ್ದಾನೆ. ಆದರೆ ನಾನು ಅವರನ್ನು ತುಂಬ ಅನುಭವಿಸಿದ್ದೇನೆ. ಯಾವುದೇ ಒಂದು ಸಮಸ್ಯೆ ಆಪತ್ಕಾಲ ಬಂದರೆ ಅವರು ನಮ್ಮೊಟ್ಟಿಗೆ ನಿಂತು, ಇಲ್ಲ ಸ್ವಾಮಿ ನಾವು ಅದನ್ನು ಪರಿಹಾರ ಮಾಡ್ತೇವೆ ಅಂತ ಒಂದು. ಯಾಕೆಂದರೆ ನಾವು ಧರ್ಮಸ್ಥಳದಲ್ಲಿ ನೆಮ್ಮದಿಯಾಗಿ ಮಲಗಬೇಕಾದ್ರೆ ಅದಕ್ಕೆ ಇವರೇ ಕಾರಣ. ದುಡ್ಡಿನ ವಿಷಯ ಬೇರೆ ನೋಡಿ, ಸಂಬಳ ಅಂತ ಇಲ್ಲದಕ್ಕೂ ಕೊಡಲೇಬೇಕು. ಒಂದು ಕೂಲಿ ಪಾಪ ಮುರಕಲ್ಲು ತಂದು ಮೇಲೆ ಇಡುವವನಿಗೂ ನಾವು ದುಡ್ಡು ಕೊಡಬೇಕು. ಮುರಕಲ್ಲು ಇಡುವಂಥದ್ದು ರೀತಿಯಲ್ಲಿ ನನಗೆ 800 ರೂಪಾಯಿ ಕೊಟ್ಟಿದ್ದಾರೆ, ಮೂರಕಲ್ಲನ್ನು ತೆಗೆದು ಹಾಕಬಾರ್ದು, ಮುರಿಬಾರ್ದು ಅಂತ ಹೇಳುವಂಥದ್ದು ಇದ್ದರೆ ಅವನು ನಿಧಾನ ಹಾಕ್ತಾನೆ. ಅದು ಹಾಕಿದರೆ ತುಂಡಾಂಡ ಆಪಣ ಇಂಕದಾನೆ ಅಂತ ಹೇಳಿ ಬಿಸಾಡಿದರೆ ಅವರಿಗೆ 40 ರೂಪಾಯಿ ಕಲ್ಲಿನ ವ್ಯತ್ಯಾಸ ಆಯಿತು. ಅದೇ ರೀತಿ ಇವರು ಸಹ ಹಾಗೆ ನಮ್ಮ ಮೇಳದಲ್ಲಿ ಇದ್ದುಕೊಂಡು ಪ್ರತಿಯೊಂದು ಕಲಾವಿದರನ್ನು ರೂಢಿಸಿಕೊಂಡು ಅವರಿಂದ ಬಯಸಿಕೊಂಡು ಬಯಸ್ಕೊಳ್ಳೋದು ಕಡಿಮೆ ಆದರೆ ಮತ್ತು ಒಂದು ಮೇಳದ ವಿಶೇಷ ಏನು ಅಂತ ಹೇಳಿದರೆ, ನಮ್ಮ ಕಿಶನ್ ಅವರ ಹತ್ರ ಗೊತ್ತುಂಟು, 180 ದಿವಸ 180 ಬಾವಿಯ ನೀರು ಕುಡಿತಾರೆ ಅವರು. ಅದನ್ನು ಕುಡಿದುಕೊಂಡು ಅವರ ಸ್ವರವನ್ನು ಇಟ್ಟುಕೊಳ್ಳೋದು ದೊಡ್ಡ ವಿಷಯ. ಅದಕ್ಕೆ ಆ ಗಣಪತಿ ಮತ್ತು ಮಧುರ ಗಣಪತಿ ಎಲ್ಲರ ಅವರ ಆಶೀರ್ವಾದ ಇದೆ. ಮತ್ತು ಅವರ ಮಕ್ಕಳಿದ್ದಾರೆ, ಅವರ ಮನೆಯವರಿದ್ದಾರೆ, ಅವರಿಗೆ ನಾನು ಗುರುತಿಸಬೇಕು. ಯಾಕೆಂದರೆ ಗಂಡ ದೂರದ ಇದಕ್ಕೆ ಯಕ್ಷಗಾನಕ್ಕೆ ಹೋಗುವಾಗ ಮನೆಯನ್ನು ನಡೆಸುವಂಥ ಜವಾಬ್ದಾರಿ ಅವಳಿಗೆ ಇರುತ್ತದೆ. ಯಾರು ನಾವು ಅದನ್ನು ಗುರುತಿಸುವುದಿಲ್ಲ. ಹೌದಾಯ್ತು ಮಲ್ಲ ವಿಷಯ ಮತ್ತು ಇಲ್ಲಲ್ಲಿ ಇತ್ತು ನಾವಿತ್ತು ಅಂತ ಎಲ್ಲ ಇಲ್ಲಿ ಮನೆಯಲ್ಲಿದೆ. ಎಲ್ಲ ಮನೆ ದೋಸೆ ತೂತೆ, ನಮ್ಮ ಮನೆ ದೋಸೆ ತೂತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ
ಅದನ್ನು ಅವರು ಇಲ್ಲದಾಗ ಅದನ್ನು ನೋಡಿಕೊಂಡು ನಡೆಸಿಕೊಂಡು ಏನಾದರೂ ಸಮಸ್ಯೆ ಬಂದರೆ ಅವರು ಪುಣ್ಯಾತ್ಮ ಶಿರಸಿಯಲ್ಲಿ ಇರ್ತಾರೆ, ಇಲ್ಲಿಗೆ ಬರಲಿಕ್ಕೆ 6 ತಾಸು ಬೇಕು. ಆದರೆ ಆ ಸಂದರ್ಭದಲ್ಲಿ ಆಕೆ ಅದನ್ನು ಹೋಗಿ ಪರಿಹಾರ ಮಾಡ್ಕೊಂಡು ಬರಬೇಕು. ಈಗ ಮಕ್ಕಳೆಲ್ಲ ಬೆಳೆದಿದ್ದಾರೆ, ತೊಂದರೆ ಇಲ್ಲ. ಆದರೆ ಆ ಕಾಲದಲ್ಲಿ ಕೂಡ ಭಾರಿ ಮಾಡಿದ್ದಾರೆ. ಮತ್ತು ಈಗ ಪ್ರಧಾನ ಭಾಗವತರಾಗಿ ಒಂದು 6 ವರ್ಷ ಆಯಿತಾ, 6 ವರ್ಷದಲ್ಲಿ ಪ್ರಧಾನ ಭಾಗವತರು. ಮತ್ತು ಈಗ ಅವರಿಗೆ 2 ತಾಸು ಹಾಡಲಿಕ್ಕಿರೋದು, 2ರಿಂದ 2.25 ತಾಸು. ಮೊದಲು 4.25 ತಾಸು ಹಾಡ್ತಿದ್ರು, ಈಗ 2.25 ತಾಸು ಹಾಡ್ತಾರೆ. ಅದರಿಂದ ಅಷ್ಟು ಸ್ಟ್ರೈನ್ ಆಗೋದಿಲ್ಲ ಅಂತ ಕಾಣ್ತದೆ. ಅದು ಅವ್ರು ಹೇಳಿದ್ದಾರೆ ತುಂಬ, ಏನು ನನಗೆ ಸ್ಟ್ರೈನ್ ಆಗೋದಿಲ್ಲ, ಬೆಳಿಗ್ಗೆವರೆಗೆ ಹೇಳ್ತಾನೆ ಬೇಕಾದರೆ ಅನ್ನೋದು. ನೀವು ಹೇಳಿದರೆ ನಾವು ಕೇಳೋರು ಬೇಕಲ್ವ ಅಂದೆ. ಸುಮ್ಮನೆ ಹಾಸ್ಯ. ಹಾಗೆ ಒಳ್ಳೆಯದಾಗಿದೆ. ಇವರು ಮಧುವರಿನ ಕಾರ್ಯದರ್ಶಿಯವರು ಬಂದಿದ್ದಾರೆ. ಮಧುರನ್ನು ಏನು ಅಂಥದ್ದು ಕಟ್ತಾ ಇದ್ದೀರಿ ನೀವು, ಎದುರುಗಡೆ ಗೋಪುರ ಅಲ್ಲ, ಅದು ಹೌದು, ಅದು ಕ್ಷೇತ್ರದಿಂದ ಪ್ರಸಾದ ಬರುವಂಥದ್ದು ಸ್ವಾಭಾವಿಕ. ಅದು ಆ ಕ್ಷೇತ್ರ ಭಾರಿ ಅದ್ಭುತ ಕ್ಷೇತ್ರ. ಅದು ನೀವು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಿ. ಮತ್ತು ಕಾವು ಮಠ ನಾವು ಅಲ್ಲಿಗೆ ಬರಲಿಲ್ಲ, ದೇವರು ಬರೆಸ್ಲಿಕ್ಕೆ ಹೌದೌದು ಬರುವಾಗೆ ಮಾಡಲಿ ಅಂತ ಹೇಳ್ತಾ, ನಿಮಗೆಲ್ರಿಗೂ ಇಲ್ಲಿ ಬಂದು ನನಗೆ ಅವಕಾಶ ಕೊಟ್ಟ ಮಯ್ಯ ಮತ್ತು ಎಲ್ಲ, ನೀವು ಚೆನ್ನಾಗಿ ಒಂದು ಸಡನ್ನ ಪದ್ಯ ಬರೆದಿದ್ದೀರಿ ನನ್ನ ಬಗ್ಗೆ. ಅದು ಇವತ್ತೇ ಬರ್ತದ? ಓ, ನನಗೆ ಗೊತ್ತಾಯಿತು ಗಿರೀಶ ಅಂತೇಳಿ. ನಾನು ಕೇಳುವವ ಗಿರೀಶನ್ ಅಂತ ಏನು ಆಯಿತಾ. ಅವನು ಸ್ವಲ್ಪ ಆಶು ಕವಿತೆ ಬರೆಯೋದ್ರಲ್ಲಿ ನಮಗೇನಾದರೂ ಸಮಸ್ಯೆ ಬಂದರೆ, ಕಲಾವಿದರ ಏನಾದರೂ ಕಾಗದ ಬರೆಸಿದ್ರೆ ಅವನ ಹತ್ರ ಬರೆಸೋದು ನಾವು. ಮತ್ತು ನನ್ನ ಹೆಸರು ಅವನು ಬರೆಯೋದು ಅವನು. ಏನು ಇವರು ಈಗ ನಾನು ಬಾಯಿ ಬಿಡಿಸಿದೆ, ಅದರಿಂದ ಬಂತು. ಇದ್ರ ಕಾರಲ್ಲಿ ಹೋಗುವಾಗ ಕೇಳುವವ, ಏರು ಬರೀ ನೀವು ಈ ಬರೆಯಲ್ಲೇ ಕೊಂಡು ಅಂತೇಳಿ. ಏನಿವೆ ನನ್ನ ಮೇಲೆ ಅಭಿಮಾನ ಇಟ್ಟು ಅವರು ಇಷ್ಟೆಲ್ಲ ಮಾಡಿದ್ದಾರೆ, ಸಂತೋಷ. ಗ್ರಾಮಾಭಿವೃದ್ಧಿಯವರಿಗೆ ಈ ಗ್ರಾಮದ ಈ ತಾಲೂಕಲ್ಲಿ ತುಂಬ ಸೇವೆ ಮಾಡ್ತೀರಿ ಅಂತ ಹೇಳುವ ಬಗ್ಗೆ ನಮ್ಮ ಅಧಿಕಾರಿ ಹೇಳಿದ್ದಾನೆ. ನೀವು ಅದನ್ನು ನಡೆಸ್ಕೊಂಡು ಹೋಗಬೇಕು, ಇದು ಜವಾಬ್ದಾರಿ. ನಾನೊಂದು ಮಾತು ಹೇಳಲಿಕ್ಕುಂಟು, ಉದ್ಯೋಗ ಹೇಗೆ ಸೃಷ್ಟಿ ಆಗ್ತದೆ ಅಂತ. ಉದ್ಯೋಗ ಹೇಗೆ ಸೃಷ್ಟಿ ಆಗ್ತದೆ? ಉದ್ಯೋಗ ನಾವು ಕೆಲಸ ಚೆನ್ನಾಗಿ ಮಾಡಿದರೆ ನೀವು ಹೇಳ್ತೀರಿ 2 ಜನ ಎಕ್ಸ್ಟ್ರಾ ಕೆಲಸಕ್ಕೆ ಬೇಕು ಅಂತ ಹೇಳ್ತೀರಿ, ಆಗ ಉದ್ಯೋಗ ಸೃಷ್ಟಿ ಆಯಿತು. ಉದ್ಯೋಗ ಸುಮ್ಮನೆ ಸೃಷ್ಟಿ ಆಗೋದಿಲ್ಲ. ನಾವು ಮಾಡುವ ಕೆಲಸದಲ್ಲಿ ಸರಿಯಾಗಿ ನಡೆದುಕೊಂಡು ಹೋಗಿದರೆ ಅದು ಹೇಳ್ತಾರೆ, ಕೆಲಸ ಎಡ್ಡೆ ಉಂಡಿಯ ನಾನೊಂದು ಜನ ರಡ್ಡು ದೆತೋನಿ ಅಂತ ಹೇಳ್ತಾರೆ. ಸೊ ನಾನು ನನ್ನ ಉಜಿರೆ ಆಸ್ಪತ್ರೆಯಲ್ಲಿ ಹಾಗೆ ಹೇಳಿದೆ ನಾನು. ಈಗ 800 ಜನ ಔಟ್ ಪೇಷಂಟಿಗೆ ಬರ್ತಾಯಿದ್ದಾರೆ. ಅಷ್ಟಾಗುವಾಗ ನರ್ಸ್ಗಳಿಗೆ, ಎಂಥದ್ದು ನಿಮ್ಮ ಕ್ಯಾಂಟೀನಿಗೆ, ಫಾರ್ಮಸಿಗೆ, ಲ್ಯಾಬಿಗೆ ಎಲ್ರಿಗೂ ವ್ಯವಹಾರ ಆಯಿತು ಮತ್ತು ಕೆಲಸ ಉದ್ಯೋಗ ಆಯಿತು. ಒಂದು ಪ್ರತಿಷ್ಠಾನ ಆಯಿತು. ಪ್ರತಿಷ್ಠಾನ ಆದದ್ದಕ್ಕೆ ಲಾಭ ಯಾರಿಗೆ ಗೊತ್ತುಂಟ? ರಿಕ್ಷಾದವನಿಗೆ. ಅಲ್ಲಿ ಬಂದು ಇಳಿತಾನೆ, ಎಲ್ಲಿ ನಿಮ್ಮ ಹತ್ತಿರ ಯಾವುದು ಇವರು ಚೌಕಿಗೆ ಬಂದು ಇಳ್ತಾನೆ, ಒಡೆಗೆ ಸಿರಿಬಾಗಿಲಿಗೆ ಪೋಯಿ ಅಂತ ಬಾಡಿಗೆ ಆಯಾಗ ಖರ್ಚಿನ ಬೇರೆಗೆ. ಅಂದರೆ ಹೇಗೆ ಇದು ನಮ್ಮೊಳಗೆ ಯಾವ ರೀತಿಯ ಉಲ್ಲಾಸ ಮತ್ತು ಉತ್ಸಾಹ ಬೇಕು ಅಂತ ಹೇಳೋದಕ್ಕೆ ನಾನು ಇದೊಂದು ವಿಷಯ ತಿಳಿಸಿದ್ದು ನಿಮಗೆ. ಸೊ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಮತ್ತು ಮಯ್ಯ ಮತ್ತು ಮನೆಯವರಿಗೆ ಮತ್ತು ಎಲ್ಲ ಇಲ್ಲಿಯ ಪರಿಸರದವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ, ಕಿಶನ್ ಹೆಗ್ಡೆಯವರು ಮತ್ತು ಅವ್ರ ಮನೆಯವರು ನಮ್ಮ ಜೊತೆ ಮಧ್ಯಾಹ್ನದಿಂದ ಇದ್ದಾರೆ. ನಾವು ಸ್ವಲ್ಪ ಪ್ರೆಷರಲ್ಲಿದ್ದೆವು. ಅವರು ಮತ್ತು ಅವರು ಬಂದ ಮೇಲೆ ನಮ್ಮ ಪ್ರೆಷರ್ ಕಮ್ಮಿ ಆಗಿದೆ. ಇನ್ನು ವಾಪಸ್ ಹೋದ ಮೇಲೆ ಗೊತ್ತಿಲ್ಲ ಏನು ಅಂತ. ಅಂದರೆ ಈಗ ನಾವು ಖುಷಿಯಲ್ಲಿದ್ದೇವೆ. ಹಾಗೆ ಒಬ್ಬರಿಗೊಬ್ಬರು ಹಾಸ್ಯ ಮಾಡಿಕೊಂಡು ನಾವು ಇದ್ದೇವೆ. ಅವರ ಶ್ರೀಮತಿಯವರು ಪಕ್ಕದಲ್ಲಿದ್ದಾರೆ. ಅವರ ಬಗ್ಗೆ ನಿಮಗೆ ಪರಿಚಯ ಮಾಡಿದೆ ಏನು. ಹಾಗೆ ದೇವರು ಒಳ್ಳೇದು ಮಾಡಲಿ. ನಿಮ್ಮ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಕಿರು ಗೌರವವನ್ನು ಸ್ವೀಕರಿಸಿ ಮಾತನಾಡಿರುವಂತಹ ಡಿ ಹರ್ಷೇಂದ್ರ ಕುಮಾರ್ ಅವರಿಗೆ ವಂದನೆಗಳು. ಮುಂದೆ ಇಲ್ಲಿ ಕಿಶನ್ ಹೆಗಡೆ ಅವರಿಗೆ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಪರವಾಗಿ ಗೌರವ ಅರ್ಪಣೆ. ಇದನ್ನು ಮದ್ದೂರು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೂ ನವೀಕರಣ ಸಮಿತಿಯ ಕಾರ್ಯದರ್ಶಿಯಾಗಿರುವಂಥ ಜಯದೇವ ಖಂಡಿಗೆ ಅವರು ನೆರವೇರಿಸಿಕೊಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೆ.
ಧನ್ಯವಾದಗಳು. ಮುಂದೆ ಕಿಶನ್ ಹೆಗಡೆಯವರು ಒಂದೆರಡು ಮಾತುಗಳ ಮೂಲಕ ನಮಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾರೆ. ಸಿರಿಬಾಗಿಲು ಪ್ರತಿಷ್ಠಾನದ ಈ ಸಾಂಸ್ಕೃತಿಕ ಭವನದ ಸಾಂಸ್ಕೃತಿಕ ಕಾರ್ಯಕ್ರಮದ ಸುಂದರ ಸಂಜೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸಭಾಸದರೇ, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಲ್ಲಿನ ಡಿ ಹರ್ಷೇಂದ್ರ ಕುಮಾರ್ ಅವರೇ, ಮದವೂರು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಇವರೇ, ಕಾವು ಮಠದ ಸಂಬಂಧಪಟ್ಟ ತಂತ್ರಿಯವರೇ, ನನ್ನ ಶ್ರೀಮತಿಯವರೇ, ಮೈಯ ದಂಪತಿಗಳೇ ಹಾಗೂ ಅವರ ಮಕ್ಕಳೇ, ಮಾಧ್ಯಮ ಮಿತ್ರರು, ಸೀನಿಯರ್ ಫೋಟೋಗ್ರಾಫರ್ ಅವರೇ. ಯಾಕೆ ಹೇಳಿದೆ ಅಂದರೆ, ನಾವು ಬಂದಾಗ ಹರ್ಷಣ್ಣ ಹತ್ರ ಹೇಳಿದರು, ಅಲ್ಲಿ ಕ್ಷೇತ್ರದ ಆನೆಯ ಒಂದು ಫೋಟೋ ಇತ್ತು, ಸಮುದ್ರ ಮಥನ ಪ್ರಸಂಗದ ಸಂದರ್ಭದಲ್ಲಿ ತೆಗೆದಿರುವಂಥದ್ದು 1977 ಫೋಟೋ ಅವರೇ ತೆಗೆದಿರೋದಂತೆ. ಬಹುಶಃ ನಿಮ್ಮ ಪ್ರತಿಷ್ಠಾನ ಬೆಳಗಲಿಕ್ಕೆ ಕಾರಣ ಇಂಥ ಸಜ್ಜನರು ನಿಮ್ಮೊಟ್ಟಿಗೆ ಇರೋದ್ರಿಂದ ಕಾಣ್ತದೆ. ಯಾಕಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನಾಧಿಕಾರಿಗಳು ಬಂದು ಕೆಲವು ವಿಚಾರಗಳನ್ನು ಹರ್ಷಣ್ಣ ಹತ್ರ ಹೇಳುವಾಗ ಪಕ್ಕದಲ್ಲಿ ನಾನಿದ್ದೆ. ತುಂಬ ಆಶ್ಚರ್ಯವಾಯಿತು ನನಗೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇಲ್ಲಿ. ಅವರು ಹೇಳಿದರು, ಹರ್ಷಣ್ಣ ನನ್ನ ಹತ್ರ ಹೇಳುವಾಗ ಅವರು ಕೋಟಿಯಲ್ಲಿ ಹೇಳಿದ್ರು, ಇವರು ಅದನ್ನೊಂದು 1000ದಲ್ಲಿ ಹೇಳಿದಾಗ ಹೇಳಿಬಿಟ್ರು ನನಗೆ. ಅಂದರೆ ನಾವು ಅಷ್ಟು ದೊಡ್ಡ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇಲ್ಲ, ಅವರು ಸಣ್ಣ ಮಟ್ಟದಲ್ಲಿ ಹೇಳಿದ್ರು. ನಿಜವಾಗಿ ಬಹುಶಃ ಒಂದು ರಾಜ್ಯದಲ್ಲೇ ಮಾದರಿ ಎನ್ನಬಹುದು ಅಂತಲ್ಲ, ದೇಶದಲ್ಲೇ ಮಾದರಿ ಎನ್ನಬಹುದು ಅಂತ ಒಂದು ಯೋಜನಾ ಧರ್ಮಸ್ಥಳ ಕ್ಷೇತ್ರ ಯೋಜನೆಯ ಕೆಲಸಗಳು ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡಲೇಬೇಕು. ಮೈಯರನ್ನು ನೋಡುವಾಗ ಯಾವಾಗಲೂ ನನಗೆ ಅನಿಸೋದು, ಈ ಮನುಷ್ಯ ನೋಡಲಿಕ್ಕೆ ಹೀಗಿದ್ದಾರೆ, ನಾನು ಯಾವಾಗಲೂ ಬಜಿ ಪಾಪದಾರತ ಅಂತ ಹೇಳೋದು ಅವರಿಗೆ. ಗಿರೀಶ ಸಿಕ್ಕಿದಾಗ ನಮ್ಮ ಮೈಯರ್ ಎಂಚಾಲರ್ ಅಂತ ಕೇಳಲಿಕ್ಕೆ ಉಂಟು ನಾನು. ನಮ್ಮ ಸಾಲಿಗ್ರಾಮ್ ಮೇಳದಲ್ಲಿ ಒಬ್ಬರು ಮೈಯರಿದ್ದರು, ಈಗಲೂ ಇದ್ದಾರೆ ನಮ್ಮೊಟ್ಟಿಗೆ, ರಾಘವೇಂದ್ರ ಮಯ್ಯ ಅಂತೇಳಿ. ಅವನು ನೋಡಿದಾಗೆಲ್ಲ ಈ ಮೈಯರದ್ದು ನನಗೆ ನೆನಪಾಗೋದು. ಆದರೆ ಈ ಮನುಷ್ಯ ಮೂರ್ತಿ ಚಿಕ್ಕದಾದರೂ ಇವರು ಕೆಲಸ ಮಾತ್ರ ಬಹುಶಃ ಯಾರಾದರೂ ಮೆಚ್ಚಲೇಬೇಕಾಗ್ತದೆ. ಅವರಿಗೆ ಅವ್ರು ಹೇಳಿದರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನುಗ್ರಹ, ಮಂಜುನಾಥ ಸ್ವಾಮಿಯ ಅಣ್ಣಪ್ಪ ಸ್ವಾಮಿಯ ಕೃಪೆ, ಅದರ ಒಟ್ಟಿಗೆ ಕಾವಂದರ ಆಶೀರ್ವಾದ, ಈಗ ಬಂದ ಅವರ ಸಹೋದರ ನಮ್ಮೆಲ್ಲರ ಆತ್ಮೀಯ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನ, ಅದರ ಒಟ್ಟಿಗೆ ನಿಮ್ಮ ಪ್ರತಿಷ್ಠಾನದ ಎಲ್ಲ ಹಿರಿಯ ಸದಸ್ಯರ ಒಂದು ಸಹಕಾರ, ಇದೆಲ್ಲವನ್ನು ಅವರು ಮೈಗೂಡಿಸ್ಕೊಳ್ಬೇಕಿದ್ರೆ ಅವರಿಗೆ ದೇವರ ದಯೆ ಬೇಕೇ ಬೇಕು. ಮದವೂರು ಕ್ಷೇತ್ರದ ಮಹಾಗಣಪತಿ ದೇವರ ದಯೆ ಅವ್ರ ಮೇಲೆ ಇದ್ದದ್ರಿಂದ ಬಹುಶಃ ಸಿರಿಬಾಗಿಲು ಪ್ರತಿಷ್ಠಾನ ಈ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯ ಆಯಿತು. ಮೈಯರೇ, ನಾವೆಲ್ಲ ಭಾಷಣ ಮಾಡ್ಬೋದು, ಹೇಳ್ಬೋದು, ನಾವು ನಿಮ್ಮೊಂದಿಗೆ ಇದ್ದೇವೆ, ಮುಂದೆ ಹೋಗಿ ಹೆದರಬೇಡಿ ಅಂತೇಳಿ ಹೇಳೋದು ದೊಡ್ಡ ವಿಷಯ ಅಲ್ಲ, ಹೇಳ್ಕೊಂಡು ಹೋಗ್ತೇವೆ ನಾವು. ಆದರೆ ಯಾವಾಗಲೂ ಈ ಪ್ರಾರ್ಥನೆ ಅನ್ನುವಂಥದ್ದು 10 ಜನ ಸೇರಿ ಪ್ರಾರ್ಥನೆ ಮಾಡಿದರೆ ಅದೇ ಒಂದು ದೊಡ್ಡ ಯಶಸ್ಸಂತೆ. ಆ ನಿಟ್ಟಿನಲ್ಲಿ ನಿಮಗೆ 10 ಜನ ಅಲ್ಲ, ಸಹಸ್ರ ಜನರ ಒಂದು ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿದೆ, ಆ ವಿಶ್ವಾಸ ಇದೆ. ಆ ವಿಶ್ವಾಸ ನಿಮ್ಮನ್ನು ಖಂಡಿತ ಬೆಳಗ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ನಿಮ್ಮ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಯಾಕಂದರೆ ಸಣ್ಣ ಮಟ್ಟದ ಕಾರ್ಯಕ್ರಮ ಅಲ್ಲ, ನಿಮ್ಮ ದೊಡ್ಡ ಮಟ್ಟಕ್ಕೆ ಹೋಗಿದ್ದೀರಿ ನೀವು. ಅದನ್ನು ಕಾಲಕ್ರಮೇಣ ದೇವರು ನಿಮಗೆ ನಡೆಸಿಕೊಡ್ತಾರೆ. ಖಂಡಿತ ನಿಮ್ಮೊಟ್ಟಿಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳೋದರೊಂದಿಗೆ, ಇವತ್ತು ಹರ್ಷಣ್ಣ ಹೇಳಿದಾಗೆ ಅಚಾನಕ್ ಕಾರ್ಯಕ್ರಮ ಇದು. ನನಗೂ ವಿಸಿಟ್ ಕೊಡೋ ವಿಷಯ ಗೊತ್ತಿತ್ತು, ಈ ಥರ ಸಭೆ ವೇದಿಕೆಯಲ್ಲಿ ಹರ್ಷಣ್ಣನವ್ರನ್ನ ಗೌರವಿಸುವಂಥದ್ದು, ಅವರೊಟ್ಟಿಗೆ ನಮಗೆ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುವಂಥದ್ದು. ಬಹುಶಃ ನನ್ನ ಶ್ರೀಮತಿಗಂತೂ ಇದೊಂದು ದೊಡ್ಡ ವಿಷಯ. ಯಾಕಂದರೆ ಅವಳು ಹಾಗೆಲ್ಲ ವೇದಿಕೆ ಬಂದದ್ದೇ ಕಡಿಮೆ, ಬಂದರೂ ಅಲ್ಲಿ ನಿಮ್ಮ ಹಾಗೆ ಅಲ್ಲಿ ಕೂತ್ಕೊಳ್ತಿದ್ದವಳು. ಇವತ್ತು ಹರ್ಷಣ್ಣನೊಟ್ಟಿಗೆ ವೇದಿಕೆ ಹಂಚಿಕೊಳ್ಳಿಕ್ಕೆ ಅವಳಿಗೂ ಒಂದು ಬಹುಶಃ ಅವಳ ಲೈಫಲ್ಲಿ ಒಂದು ಬರೆದಿಡ್ಬೋದೊಂದು ದಿವಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನನ್ನ ಆತ್ಮೀಯರು ಹೌದವರು ಮತ್ತು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದವರು ಹರ್ಷಣ್ಣ. ಇಲ್ಲಿ ಅವ್ರು ಹೇಳಿದರು, ನಾವೆಲ್ಲ ರಿಲ್ಯಾಕ್ಸೇಷನ್ ಆಗಲಿಕ್ಕೆ ಎಲ್ಲ ಕಡೆ ನಮಗೆ ಬೇಕಾದಾಗ ಮಾತಾಡಲಿಕ್ಕೆ ಆಗೋದಿಲ್ಲ. ನಮ್ಮವರಂತ ಇದ್ದಾಗ ನಾವೇನಾದ್ರು ಜೋಕ್ಸ್ ಮಾಡಿಕೊಂಡು ಏನಾದರೂ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತೇವೆ, ಅಥವಾ ಕಾರಲ್ಲಿ ಹೋಗ್ತಾ ಇರುವಾಗ ಏನಾದರೂ ಮಾತಾಡ್ಕೊಳ್ಳೋ ಇಂಥದ್ದಲ್ಲಿ ಇರ್ತದೆ. ಆದರೆ 10 ಜನರ ಎದುರಿಗೆ ನಾವಾಗೇ ಇರಬೇಕಾಗ್ತದೆ, ಆ ಗೌರವವನ್ನು ಘನತೆಯನ್ನು ಕಾಪಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರು ಒಂದೊಂದು ಸಲ
ಫ್ರೀ ಇದ್ದರೆ ಇರು ಫ್ರೀ ಇಲ್ಲ ರಬಲೆ ಪಾತೆರ್ಗ ಟೈಮ್ ಪಾಸ್ ಮಲ್ಪಗ ಅಂತ ಹೇಳೋದುಂಟು. ಟೈಮ್ ಪಾಸ್ ಅಂದರೆ ಇಷ್ಟೇ, ಎಲ್ಲ ಅವರು ನನ್ನ ಮೇಳದ ವಿಚಾರ ಕೇಳುವಂಥದ್ದು, ನಾನು ಇವರ ಮೇಳದ ವಿಚಾರ ಕೇಳುವಂಥದ್ದು, ಯಕ್ಷಗಾನದ ಬಗ್ಗೆ ಮಾತಾಡುವಂಥದ್ದು, ಇಂಥ ತುಂಬ ವಿಚಾರಗಳನ್ನು ನಾವು ಪರಸ್ಪರ ವಿನಿಮಯ ಮಾಡ್ಕೊಳ್ತಾ ಇರ್ತೇವೆ. ಅದೆಲ್ಲಕ್ಕಿಂತಲೂ ನನಗೆ ಇವ್ರ ಬಗ್ಗೆ ಒಂದು ಗೌರವ ಏನಂತ ಹೇಳಿದರೆ, ಇಷ್ಟು ದೊಡ್ಡ ವ್ಯಕ್ತಿ, ಡೌನ್ ಟು ಅರ್ತ್ ಅಂತ ಹೇಳ್ಬೋದು. ಅವರು ನಮ್ಮೊಟ್ಟಿಗೆ ಅವರು ಮಿಂಗಲಾಗುವ ರೀತಿ ಉಂಟು ನೋಡಿ, ಬಹುಶಃ ಇನ್ನೊಬ್ಬರಿಗೆ ಇದು ಇನ್ಸ್ಪಿರೇಷನ್, ಸ್ಫೂರ್ತಿ ಅಂತ ಹೇಳ್ತೇನೆ ನಾನು. ಇದೆಲ್ಲರಿಗೂ ಬರೋದಿಲ್ಲ, ಇದು ದೊಡ್ಡಸ್ತಿಕೆನೇ ತೋರಿಸ್ತಾ ಹೋಗ್ತಾರೆ ಪ್ರತಿಯೊಬ್ಬರು. ಆದರೆ ಇವರು ಹಾಗಲ್ಲ, ಅವರಕ್ಕಿಂತ ಸಣ್ಣವರನ್ನು ಕರೆದು, ಸಣ್ಣ ಮಗು ಬಂದರೆ ಅದನ್ನು ಮುಟ್ಟಿ ಮಾತಾಡಿಸ್ತಾರೆ, ಮಾತೆಯಂದಿರು ಬಂದರೆ ಅವ್ರ ಹತ್ರನೂ ಮಾತಾಡಿಸ್ತಾರೆ. ಇಂತಹ ಒಂದು ಸ್ವಭಾವ ಇರುವಂತಹ ಹರ್ಷಣ್ಣನನ್ನು ಬಹುಶಃ ನೀವು ಇಲ್ಲಿ ಕರೆಸಿರೋದುಂಟಲ್ಲ, ನೀವು ಇವತ್ತಿನ ಪರಿಸ್ಥಿತಿ ಅವ್ರು ನಿಮ್ಮ ಹತ್ರ ಗುಟ್ಟು ಮಾಡಿದ್ರು, ನಾನು ಹೇಳಿಬಿಡ್ತೇನೆ, ಅವ್ರು ಬೈದರೂ ಪರವಾಗಿಲ್ಲ, ನಿಮಗೂ ಗೊತ್ತಾಗಿದೆ ಅದು. ಅವರ ಹೆಲ್ತ್ ಅಷ್ಟು ಸರಿ ಇರಲಿಲ್ಲ ಇವತ್ತು. ಮಧ್ಯಾಹ್ನದ ಹೊತ್ತಿಗೆ ಅವರು ಊಟನೂ ಮಾಡಲಿಲ್ಲ, ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗಿತ್ತು ಅವರಿಗೆ. ನಂತರ ಊಟ ಮಾಡದೆ ನಮ್ಮೊಟ್ಟಿಗೆ ಕಂಪೆನಿಗೆ ಕೊಟ್ಟರು. ನಾನು ಅದಕ್ಕೆ ತಮಾಷೆ ಮಾಡಿದೆ ಆವಾಗ. ನಿನ್ನೆ ರಾತ್ರಿ ಒಂದು 8 ಗೇರು ಬೀಜ ತಿಂದ್ರಂತ ಅವರು. ಇವತ್ತು ಅದರ ಎಫೆಕ್ಟ್ ಅವರಿಗೆ ಮಧ್ಯಾಹ್ನ ಆಗುವಾಗಾಯ್ತು, ಬೆಳಿಗ್ಗೆ ಸರಿ ಇದ್ರಂತೆ. ಅದಕ್ಕೆ ಅಲ್ಲಿ ಬರುವಾಗ ಬೀಜ ತೋರಿಸಿ ನಾನು ತಮಾಷೆ ಮಾಡಿದೆ, ಅಲ್ಲಿ ಬೀಜ ಬತ್ತನಂತೆ. ಅದು ನನ್ನ ಬಾಯಲ್ಲಿ ಯಾವುದು ಉಳಿಯೋದಿಲ್ಲ ಅಂತ ಗೊತ್ತುಂಟು ಅವರಿಗೆ, ಅದಕ್ಕೆ ಹೇಳೋದು. ಸೊ ಅಂಥ ಒಂದು ಸಮಸ್ಯೆ ಇದ್ರೂ ತೋರಿಸಿಕೊಳ್ಳದೆ ನಾನು ಕೇಳಿದೆ, ಸಿರಿಬಾಗಿಲು ಪೋರೆ ಉಂಡು, ನಾನು ಹೆದರಿ ಕೇಳಿದೆ. ಯಾಕಂದರೆ ನಾನು ಮಾರೆ ದುಂಬೆ ಮೂಲು ಸಾಮಾಜ್ಜಿ ಆಯ್ತಮ್ಮ, ನನ್ನ ಓಡೆ ಓಪನ್ ಅಂತ ಹೇಳ್ತಾರ ಅಂತೇಳಿ. ಇಲ್ಲ ಅಡೆ ಪೋಡೆ ಇರ್ಲ ಬಲೆ ಅಂತೇಳಿದರು. ಹಾಗಾಗಿ ಅವರ ವ್ಯಕ್ತಿತ್ವವನ್ನು ನಾನು ಹೊಗಳ್ತಿರೋದು ಬಿಟ್ಟು ಮುಖಸ್ತುತಿ ಮಾಡ್ತಾ ಇಲ್ಲ. ಮೈರೆ ಮ್ಯೂಸಿಯಂ ಬಗ್ಗೆ ಹೇಳಿದರು ಅವರು. ಆ ಮ್ಯೂಸಿಯಂ ಬಹುಶಃ ಅವರು ಒಳ್ಳೆಯದು ಆಗಲಿಲ್ಲ ಅಂತ ಹೇಳಿದರು ಒಂದ್ಸಲ. ಅಂದರೆ ನನಗೆ ಆಶ್ಚರ್ಯ ಐತೆ, ಎಂತ ಹೇಳ್ತಾರೆ ಹರ್ಷಣ್ಣ ಅಂತೇಳಿ. ಒಳ್ಳೇದಲ್ಲ, ಅದ್ಭುತ ಅಂತ ಹೇಳಿಬಿಟ್ರು ಅವರು. ಅಷ್ಟೊತ್ತಿನ ಅದಕ್ಕೊಂದು ಆ ಅಕ್ಷರ ಸೇರಿಸಿದ್ದಷ್ಟೇ, ಅತ್ಯದ್ಭುತ ಅಂತೇಳಿ. ಹರ್ಷಣ್ಣ ಹೇಳಿದಾಗ ನನ್ನ ಇರಲಿ ಅಂತೇಳಿ. ಹಾಗೆ ನಿಮ್ಮ ಕೆಲಸ ನಿಜವಾಗಿಯೂ ದೇವರು ಮೆಚ್ಚುವಂಥ ಕೆಲಸ ನೀವು ಮಾಡಿದ್ದೀರಿ. ನಾವೆಲ್ಲ ಮೆಚ್ಚೋದಾಯ್ತು ಬಿಡಿ, ದೇವರು ಮೆಚ್ಚುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ನೀವು ಮಾಡುವಂಥ ಕೆಲಸದಲ್ಲಿ ಬಹುಶಃ ನಿಮ್ಮೆಲ್ಲ ಹಿರಿಯರ ಆಶೀರ್ವಾದ ನಿಮಗಿದೆ. ಯಾಕಂದರೆ ಅದು ಅಷ್ಟು ಪರ್ಫೆಕ್ಟಾಗಿ ಬರಬೇಕಿದ್ರೆ ಒಂದು ಜೀವಕಳೆ ಇದೆ ಅಲ್ಲಿ. ಒಂದು ಹರ್ಷಣ್ಣ ನೀವು ನೋಡಿದ್ದೀರಿ, ಅಲ್ಲಿ ಒಂದು ಸೆಲ್ಫಿ ಬೂತ್ ಅಂತ ಮಾಡಿದ್ದಾರೆ ಅವರು. ಆ ಸೆಲ್ಫಿ ಬೂತಲ್ಲಿ ಹೀಗೆ ಮಾಡಿ ನಿಂತದ್ದು ನೋಡಿದರೆ ಒಂದು ನಿಜವಾದ ಒಬ್ಬ ಕಲಾವಿದ ವೇಷ ಹಾಕಿ ಕೂತಾಗೆ ಇದೆ ಅದು. ಬಹುಶಃ ಅದರೊಟ್ಟಿಗೆ ನಾವು ಕೂತು, ನನಗೊಂದು ಮನಸ್ಸಿತ್ತು, ಇನ್ನು ಹರ್ಷಣ್ಣ ತಮಾಷೆ ಮಾಡ್ತಾರಂತ ನಾನು ಸುಮ್ಮನಿದ್ದೆ, ಕೂತ್ಕೊಳ್ಬೇಕಂತ ಇತ್ತು ಒಟ್ಟಿಗೆ. ಅದರ ನಂತರ ಫೋಟೋವನ್ನು ನೀವು ಪ್ರಿಂಟ್ ತೆಗೆದ್ರೆ ಬಹುಶಃ ಲೈವ್ ಆಗಿ ಕಾಣ್ತದೆ, ತುಂಬ ಚೆನ್ನಾಗಿ ಕಾಣ್ತದೆ ಅದು. ಹಾಗಾಗಿ ಆ ಜೀವಕಳೆ ಇರುವಂತಹ ಒಂದು ಯಕ್ಷಗಾನದ ವೇಷಗಳನ್ನು ಅಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿದ್ದೀರಿ. ಅದನ್ನು ನೋಡಿದೆ ನಾನು. ಅದರ ವಿವರಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಹಾಕಿದ್ದೀರಿ. ಪಕ್ಕನೆ ನಿಮ್ಮಲ್ಲಿಗೆ ಈಗ ಕೇರಳ ಇದು ಬೇರೆ ಕಡೆಯಿಂದ ನಿಮ್ಮಲ್ಲಿಗೆ NSD ಅವರೆಲ್ಲ ಬರಲಿಕ್ಕೂ ಸಾಕು, ಡೆಲ್ಲಿಯಿಂದ ಬರ್ಬೋದು, ನಾರ್ತಿಂದ ಬರ್ಬೋದು. ಅವರಿಗೆ ಪಕ್ಕನೆ ಅರ್ಥ ಆಗದಿದ್ದರು ಅದನ್ನು ಇಂಗ್ಲೀಷಲ್ಲಿ ಹಾಕೋದ್ರಿಂದ ಅವ್ರಿಗೆ ಕೂಡಲೇ ಗೊತ್ತಾಗುತ್ತೆ. ಯಾಕಂದರೆ ಅದನ್ನು ನಿಮಗೆ ಹೇಳಲಿಕ್ಕೂ ಕಷ್ಟ ಆಗ್ತದೆ. ಆ ಪ್ರಾಬ್ಲಮೂ ಇಲ್ಲ. ಪ್ರತಿಯೊಂದು ವೇಷ ಬಹುಶಃ ನಮಗೆಲ್ಲ ನಮ್ಮ ಉಡುಪಿಯಲ್ಲಿ MGM ಅಲ್ಲಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಅಂತ ಇದೆ, ನಾನು ಅದರಲ್ಲಿ ಇದ್ದೇನೆ. ಅಲ್ಲಿ ನಿಮಗೆ ಯಾವ ರೀತಿಯ ಈ ಮೊದಲಿನ ಯಕ್ಷಗಾನಕ್ಕೆ ಸಂಬಂಧಪಟ್ಟ ದಾಖಲೆಗಳು ಬೇಕು ಅದಷ್ಟು ಅಲ್ಲಿ ಸಿಗುತ್ತೆ. ವಿಡಿಯೋ ಇದೆ, ದಾಖಲೀಕರಣ ಇದೆ, ಡಾಕ್ಯುಮೆಂಟೇಷನ್ ಇದೆ. ಬಹುಶಃ ಇಲ್ಲಿನ ಪರಿಸರದಲ್ಲಿ ಇಲ್ಲಿ ಎಲ್ಲಿಯೂ ಇಲ್ಲದ ಈ ರೀತಿಯ ಒಂದು ದಾಖಲೀಕರಣ ನಿಮ್ಮ ಪ್ರತಿಷ್ಠಾನದಲ್ಲಿ ಇದೆ ಅಂತೇಳಿ ನಾನು ಅಂದ್ಕೊಂಡೆ. ಯಾಕಂದರೆ ಆ ಖಾಲಿ ವೇಷದ ಮುಖವರ್ಣಿಕೆ ಮಾತ್ರ ಅಲ್ಲ, ಈವನ್ ಫುಲ್ ಕಾಸ್ಟ್ಯೂಮ್ ಸಮೇತ ಆ ಹಿಂದಿನ ವೇಷ ಇವತ್ತು ನನಗೆ ಕೆಲವು ಗೊತ್ತಿರಲಿಲ್ಲ, ಅದನ್ನು ನೋಡಿ ಕಲ್ತುಕೊಂಡೆ. ಯಾಕಂದರೆ ಆ ಮೊದಲಿನ ವೇಷಗಳು ಹೇಗಿತ್ತು, ಹನುಮಂತನ ವೇಷ ಹೇಗಿತ್ತು, ದತ್ತಾತ್ರೇಯ ಬಹುಶಃ ನಮಗೆ ಅದು ನೀವು ಹೇಳಿದರು, ದತ್ತಾತ್ರೇಯ ಮೇಳದಲ್ಲಿ ಸಿಕ್ಕೋದಿಲ್ಲ, ಹೀಗೆ ಇಲ್ಲಿ ನೋಡಲಿಕ್ಕೆ ಮಾತ್ರ ಅಂಥೇಳಿ. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ನೀವು ಅದನ್ನು ಭಾಳ ಡೀಪಾಗಿ ಥಿಂಕ್ ಮಾಡಿ ಆ ಬಗ್ಗೆ ಗೊತ್ತಿದ್ದವರನ್ನು ಸೇರಿಸಿಕೊಂಡು ಒಂದು ಚಿಂತಕರ ಚಾವಡಿಯನ್ನು ನಿರ್ಮಾಣ ಮಾಡಿದ್ದೀರಿ ಅಂತ ಹೇಳುವುದರೊಂದಿಗೆ ನಿಮ್ಮ ಈ ಕಾನ್ಸೆಪ್ಟ್ ಇದೆ, ಇದು ಇಲ್ಲಿಗೆ ನಿಲ್ಲಬಾರದು, ಇದು ಹೀಗೆ ಮುಂದುವರಿಬೇಕು. ನಿಮಗೆ ದೇವರು ಖಂಡಿತ ಅನುಗ್ರಹ ಕೊಡ್ತಾರೆ, ಅದರೊಂದಿಗೆ ನಾವು ಇರ್ತೇವೆ ಅಂತ ಹೇಳುವುದರೊಂದಿಗೆ ಹರ್ಷಣ್ಣನ ಬಗ್ಗೆ ಒಂದು ಗಾನ ಗೌರವ ಮಾಡಿದ್ದೀರಿ. ಗಾನ ಗೌರವ ಅಂತಲೇ ಹೇಳ್ಬೋದು ಅದಕ್ಕೆ. ಇವರು ಬುದ್ಧಿವಂತರು, ಅವ್ರು ನನಗೆ ಚಾಲು ಅಂತ ಹೇಳಿದರು, ನಾನು ಅವರಿಗೆ ಉಲ್ಟಾ ಹೇಳ್ತೇನೆ, ಅವ್ರು ಬಹಳ ಬುದ್ಧಿವಂತರು. ಅವ್ರಿಗೆ ಗೊತ್ತಿತ್ತು ಇದು ಗಿರೀಶಂದ ಕೆಲಸ ಅಂತೇಳಿ. ಅವ್ರು ಹೇಳಿಲ್ಲ, ಬಾಯಿ ಬಿಡಿಸಿದ್ದವರು, ಅವ್ರ ಟೆಕ್ನಿಕ್ ಹೇಗೆ ಅದು ಬಾಯಿ ಬಿಡಿಸೋದವರು. ಹಾಗಾಗಿ ಗಿರೀಶ ಬಹುಶಃ ಆಶು ಕವಿತೆಯನ್ನೆಲ್ಲ ಬರೆಯೋದ್ರಲ್ಲಿ ಬಹುಶಃ ಎಕ್ಸ್ಪರ್ಟ್. ಮತ್ತು ಸ್ವಲ್ಪ ಪುಸ್ತಕಗಳನ್ನು ಬರೆಯೋದು ಇಂಥದ್ದೆಲ್ಲ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ ಅವರು, ಯಾಕಂದರೆ ಅವರಿಗೂ ಹಿನ್ನೆಲೆ ಇದೆ.
ಪುತ್ತೂರು ನಾರಾಯಣ ಹೆಗಡೆರ ಸುಪುತ್ರ. ಎಲ್ಲ ವಿಚಾರದಲ್ಲಿ ಅವರಿಗೆ ಹಿನ್ನೆಲೆ ಇದೆ. ಹಾಗಾಗಿ ಈ ಎಲ್ಲ ಈ ಗಿರೀಶ್ ಆಗಲಿ, ಮೈಯರೊಟ್ಟಿಗಿರೋ ಪ್ರತಿಯೊಬ್ಬರು ಪ್ರತಿಷ್ಠಾನದ ಸದಸ್ಯರಾಗಲಿ ನಿಮ್ಮೊಂದಿಗೆ ಎಲ್ಲ ಇದ್ದು ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇಂತಹ ಒಂದು, ನಾನಾಗ ಹೇಳಿದೆ ಹರ್ಷಣ್ಣ ಹತ್ರ ಇಂಟೀರಿಯರ್ ಅಂತೇಳಿ, ಅವರು ಅದಕ್ಕೆ ತಮಾಷೆ ಮಾಡಿದ್ರು, ಇಂಟೀರಿಯರ್ ಅಂತಿನ ಡಿಸೈನ್ ಕೇಳಿದರು. ನಿಜವಾಗಿ ಸ್ವಲ್ಪ ಒಳಗಾಯಿತು, ಸ್ವಲ್ಪ ಒಳಗಾದರೂ ಅಡ್ಡಿಲ್ಲ, ಒಳ್ಳೇದಿದ್ದರೆ ಹುಡ್ಕೊಂಡು ಬರ್ತಾರೆ. ಆದ್ದರಿಂದ ನಿಮ್ಮ ಈ ಒಳ್ಳೆತನ ಹೀಗೆ ಬೆಳಗಲಿ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಪ್ರತಿಷ್ಠಾನದ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿರುವಂತಹ ಕಿಶನ್ ಹೆಗಡೆ ಅವರಿಗೆ ವಂದನೆಗಳು. ಮುಂದೆ ಈಗಾಗಲೇ ಹೇಳಿದ ಹಾಗೆ ಧರ್ಮಸ್ಥಳ ಮೇಳದ ಮ್ಯಾನೇಜರ್ ಆಗಿರುವಂತಹ ಗಿರೀಶ್ ಹೆಗಡೆ ಅವರು ವೇದಿಕೆಗೆ ಬಂದು ಪ್ರತಿಷ್ಠಾನದ ಕಿರು ಗೌರವವನ್ನು ಸ್ವೀಕರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾವು ಲಕ್ಷ್ಮೀನಾರಾಯಣ ತಂತ್ರಿಯವರು ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿದ್ದಾರೆ. ಪೂಜ್ಯ ಒಡೆಯರೇ, ಹೀಗೆ ಒಂದು ಕಾರ್ಯಕ್ರಮ ಅವಸರದಲ್ಲಿ ನಾವು ನಿಘಂಟು ಮಾಡಿದ್ದು. ತುಂಬ ಸಲ ತಮ್ಮಲ್ಲಿ ಬೇಡಿಕೊಂಡಿದ್ದೆವು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ. ಆದರೆ ಬೇಡ, ನಾನು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳಿದಿರಿ. ಹಾಗೆ ತಾವು ಬರ್ತೇವೆ ಎಂದು ಗೊತ್ತಾದ ಕೂಡಲೇ ಈ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿ ನಿಮ್ಮ ಅನುಮತಿ ಪಡೆದು ನಾವು ವೇದಿಕೆಯಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡಿದ್ದೇವೆ. ಹಾಗೆ ತಮ್ಮ ಪಾದಾರ್ಪಣೆಯಿಂದ ನಮ್ಮ ಈ ಸಿರಿಬಾಗಿಲಿನ ಭೂಮಿ ಪವಿತ್ರವಾಯಿತು ಅಂತ ಹೇಳ್ತೇನೆ. ಅನಂತ ಪ್ರಣಾಮಪೂರ್ವಕ ಧನ್ಯವಾದಗಳು. ಆರು ಮೇಳದ ಯಜಮಾನರೇ, ಕಿಶನ್ ಹೆಗಡೆಯವರೇ, ದಂಪತಿ ಸಮೇತರಾಗಿ ನಮ್ಮೊಂದಿಗೆ ಇಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಹಿಂದೆಯೂ ನಮ್ಮೊಂದಿಗೆ ಭಾಗವಹಿಸಿದ್ದೀರಿ. ನಮ್ಮ ಅಕಾಡೆಮಿ ಸದಸ್ಯರಾಗಿರುವಾಗ ಪ್ರತಿಷ್ಠಾನದ ಕಾರ್ಯಕ್ರಮವನ್ನು ಕೊಡಿಸಿದ್ದೀರಿ. ತಮಗೆ ಪ್ರತಿಷ್ಠಾನ ವತಿಯಿಂದ ಅನಂತ ಧನ್ಯವಾದಗಳು. ದಂಪತಿ ಸಮೇತ ಇಬ್ಬರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಜಯದೇವ್ ಖಂಡಿಗೆ ನಮ್ಮವರು, ಅವರಿಗೂ ಪ್ರತಿಷ್ಠಾನ ವತಿಯಿಂದ ಧನ್ಯವಾದಗಳು. ನನ್ನ ಭಾವ ಕಾವು ಮಠ ಲಕ್ಷ್ಮೀನಾರಾಯಣ ತಂತಿಯವರು ಪ್ರತಿಷ್ಠಾನದ ಖಜಾಂಗಿ, ಅವರಿಗೂ ಕೂಡ ಧನ್ಯವಾದಗಳು. ಸೂಕ್ತ ಸಮಯದಲ್ಲಿ ಕೂಡಲೇ ಪದ್ಯ ರಚಿಸಿಕೊಟ್ಟಂಥ ಗಿರೀಶ್ ಹೆಗಡೆಯವರಿಗೆ ಅನಂತ ಧನ್ಯವಾದಗಳು. ಭಾಗವಹಿಸಿದ ಎಲ್ಲರಿಗೂ, ಈ ಒಂದು ದಿವಸದಲ್ಲಿ ಇಷ್ಟು ಜನ ಬಂದು ಸೇರಿದ್ದೀರಿ, ಎಲ್ಲರಿಗೂ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಧನ್ಯವಾದಗಳು.